ಕಿಚ್ಚ ಸುದೀಪ್ ಹುಬ್ಬಳ್ಳಿಯ ಆ ವೇದಿಕೆಯಲ್ಲಿ ಎಚ್ಚರಿಕೆ ಕೊಟ್ಟಿದ್ ಯಾರಿಗೆ, ಟಾಂಗ್ ಕೊಟ್ಟಿದ್ ಯಾರಿಗೆ? ಹುಬ್ಬಳ್ಳಿಯಲ್ಲಿ ಯುದ್ಧದ ಮಾತಾಡಿದರೆ ಕಿಚ್ಚ ಸುದೀಪ್, ಮಾಸ್ ಡೈಲಾಗ್ ಹೊಡೆದಿದ್ದಾರೆ ವಿರೋಧಿಗಳಿಗೆ. ಮಾರ್ಕ್ ವಿರುದ್ಧ ನೆಗೆಟಿವ್ ಪ್ರಚಾರ ಮಾಡ್ತಾ ಇರೋರಿಗೆ ಸರಿಯಾಗಿ ತಿರುಗೇಟ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ಇಲ್ಲಿ ಮಾತಾಡಿದ್ರೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅಂತ ಹುಬ್ಬಳ್ಳಿಯ ಬೃಹತ್ ವೇದಿಕೆಯಲ್ಲಿ ಮಾತಾಡಿದ್ದಾರೆ. ಪೈಲ್ವಾನ್ ಎಫೆಕ್ಟ್ ಆ ಘಟನೆ ರೀತಿ ಆಗತ್ತೆ ಅಂತ ಕೆರಳಿದ್ರ ಕಿಚ್ಚ. ಸಿನಿಮಾ ಪೈರಸಿ ಮಾಡೋರಿಗೆ ಕಿಚ್ಚನ ಮಾತಿನ ಏಟು ಹೇಗಿದ್ ಗೊತ್ತಾ? 2019ರಲ್ಲಿ ಪೈಲ್ವಾನ್ ಸಿನಿಮಾವನ್ನ ಪೈರಸಿ ಮಾಡಿದ್ರು. ಈ ಪೈರಸಿ ಕಾಟ ಸ್ಯಾಂಡಲ್ವುಡ್ ನ ಬಿಟ್ಟು ಬಿಡದಂಗೆ, ಅದರಲ್ಲೂ ದೊಡ್ಡ ದೊಡ್ಡ ನಟರ ಸಿನಿಮಾಗಳನ್ನ ಬಿಟ್ಟು ಬಿಡದಂಗೆ ಕಾಡ್ತಾ ಇತ್ತು. ಇದರಿಂದ ಎಚ್ಚೆತ್ತು ಮುಂಚೆಯೇ ಪ್ರಿಕಾಕ್ಷನ್ ತಗೊಂಡಂಗ ಕಾಣಿಸ್ತಾ ಇದೆ. ಸೊ ಎಚ್ಚೆತ್ತು ಸಿನಿಮಾ ವಿಚಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸುದೀಪ್ ಅವರು. ಕಿಚ್ಚ ಯುದ್ಧ ಶುರು ಅಂತ ಹೇಳಿದ್ದಕ್ಕೆ ಇದೀಗ ದರ್ಶನ್ ಫ್ಯಾನ್ಸ್ ಕೆರಳಿದಾರಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರ್ ಜೋರಾಗ್ತಾ ಇದೆ. ಡಿ ಬಾಸ್ ಹೊರಗಿರ್ಬೇಕಾದ್ರೆ ಯುದ್ಧದ ಮಾತಿಲ್ಲ ಅಂತ ಪೋಸ್ಟ್ ಹಾಕೋದ್ರ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ಇದನ್ನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಹಂತಕ್ಕೆ ಇದೊಂಥರ ಹೆಂಗ್ ಗೊತ್ತಾ, ಈ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಕೊಂಡು ನೋಡ್ಕೊಳ್ಳೋದು ಯಾರಿಗೆ? ಯಾಕೆ? ಪೈರಸಿ ಬಗ್ಗೆನೇ ಅವ್ರು ಮಾತಾಡಿದ್ರು ಅಂತ ಅನ್ಕೊಳ್ಳೋಣ. ಆಗ್ಕೊಡ್ದು ಪೈರಸಿ ಸ್ಯಾಂಡಲ್ವುಡ್ಗೂ ಆಗ್ಬಾರ್ದು, ಅಥವಾ ಟಾಲಿವುಡ್ಗೂ ಆಗ್ಬಾರ್ದು, ಬಾಲಿವುಡ್ಗೂ ಆಗ್ಬಾರ್ದು, ಎಲ್ಲೂ ಈ ಕಾಟ ಇರ್ಕೊಡ್ದು. ಅದ್ರಲ್ಲೂ ಪರ್ಟಿಕ್ಯುಲರ್ ಆಗಿ ಕೋಟಿ 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 ನಿರ್ಮಾಪಕರು ಇವ್ರುಗಳನ್ನ ನಂಬ್ಕೊಂಡು ದುಡ್ಡು ಹಾಕಿರ್ತಾರೆ. ಪೈರಸಿ ಕಾಟದಿಂದ ಸಿನಿಮಾಗೆ ದೊಡ್ಡ ಪೆಟ್ಟು ಬೀಳುತ್ತೆ ಅಂದಾಗ ಅದರ ವಾರ್ನಿಂಗ್ ಇವ್ರು ಕೊಟ್ಟಿದ್ದಾರೆ ಅನ್ನೋದನ್ನ ಯಾಕೆ ಹೆಂಗ ತಗೊಳ್ತಾ ಇದ್ದಾರೆ ಫ್ಯಾನ್ಸ್ಗಳು ಗೊತ್ತಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಡ್ಕೊಂಡು ಯಾಕೆ ನೋಡ್ಕೊಳ್ತೀರಿ? ನೀವು ಪೈರಸಿಗೆ ಸಪೋರ್ಟ್ ಮಾಡಿಲ್ಲ, ಇಂತಹ ಕಿತಾಪತಿ ಮಾಡಿಲ್ಲ ಅಂದ್ರೆ ಸುಮ್ಮನಿದು ಬಿಡಿ. ಇಲ್ಲಾಂದ್ರೆ ಹೆಂಗಾಗುತ್ತೆ ಹೇಳಿ? ಅವ್ರು ಯಾರಿಗೋ ಹೇಳಿದ್ದು ನೀವು ಮೈ ಪರ್ಚ್ಕೊಂಡಂಗೆ ಕಾಣಿಸ್ತಾ ಇದೆ. ಹುಬ್ಬಳ್ಳಿಯ ವೇದಿಕೆಯಲ್ಲಿ ನಿಂತ್ಕೊಂಡು ನಾನು ಯಾಕೆ ಇಲ್ಲೇ ಇದೇ ವೇದಿಕೆ ಆಯ್ಕೆ ಮಾಡ್ಕೊಂಡೆ, ಇದೇ ಜಾಗ ಆಯ್ಕೆ ಮಾಡ್ಕೊಂಡೆ ಅಂದರೆ ಇಲ್ಲೇ ನಿಂತ್ಕೊಂಡು ಹೇಳಿದ್ರೆ ಯಾರಿಗೆ ಎಲ್ಲಿ ಹೇಗೆ ತಟ್ಟಬೇಕು ಅದು ತಟ್ಟುತ್ತೆ ಅನ್ನೋ ಮಾಸ್ ಡೈಲಾಗ್ ಹೊಡ್ತಿದ್ದಾರೆ ಕಿಚ್ಚ ಸುದೀಪ್. ಮಾರ್ಕ್ ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ 25. ಆ ಹಿನ್ನೆಲೆಯಲ್ಲಿ ಅವರ ಕಾಮೆಂಟ್ ಇದು. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೆ ಕೀರ್ತಿ ನೀಡ್ತಾರೆ. ಕೀರ್ತಿ, ಅಲ್ಲ ಈ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಕೊಂಡು ನೋಡ್ಕೊಳ್ಳೋ ಕೆಲಸ ಯಾಕೆ ಮತ್ತೊಬ್ಬ ನಟನ ಅಭಿಮಾನಿಗಳಿಂದ ಆಗ್ತಾ ಇದೆ? ಪೈರಸಿ ವಿರುದ್ಧವೇ ಮಾತಾಡಿದ್ರು ಅನ್ಕೊಳ್ಳೋಣ, ನಾವು ಮಾಡಿಲ್ಲ ಅಂತ ಸುಮ್ಮನಿದ್ರೆ ಆಗ್ತಿತ್ತಲ್ವ? ಇವ್ರು ಯಾಕೆ ನಮಗೆ ಹೇಳ್ತಿದ್ದಾರೆ ಅಂತ ಅನ್ಕೊಳ್ತಾ ಇರೋದು? ವಿದ್ಯಾ ಅವರೇ, ಈಗಾಗಲೇ ಮಾರ್ಕ್ ಸಿನಿಮಾ ಬಿಡುಗಡೆಗೆ ಕೆಲವೇ ದಿನಗಳು ಬಾಕಿ ಇದೆ. ಹೀಗಿರುವಾಗ ನಿನ್ನೆಯಷ್ಟೇ ಹುಬ್ಬಳ್ಳಿಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ಕೂಡ ಹಮ್ಮಿಕೊಂಡಿದ್ರು. ಇಂತಹ ಸಂದರ್ಭದಲ್ಲಿ ಆ ವೇದಿಕೆ ಮೇಲೆ ಮಾತನಾಡಿದಂತಹ ಕಿಚ್ಚ ಸುದೀಪ್ ಅವರು ಸಾಕಷ್ಟು ವಿಚಾರಗಳನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ. ಆದರೆ ಅವರು ನೇರವಾಗಿ ಯಾವುದೇ ವಿಚಾರಗಳನ್ನು ಹೇಳಲ್ಲ. ಆದರೆ ಅವರ ಒಳ ಮಾತಿನ ಅರ್ಥನೇ ಬೇರೆ ಆಗಿರುತ್ತೆ. ಪೈರಸಿ ವಿಚಾರ ಇರ್ಬೋದು ಅಥವಾ ಯಾರ ವಿರುದ್ಧ ಟಾಂಗ್ ಕೊಡ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟನೆ ಅವರು ಕೊಡೋದಿಲ್ಲ. ಆದರೆ ಅವರ ಅಭಿಮಾನಿಗಳಿರಬಹುದು, ನಾವು ಸುದೀಪ್ ಅವರ ಅಭಿಮಾನಿಗಳು ಕಾಂಜಿ ಪಿಂಜಿ ಅಭಿಮಾನಿಗಳಲ್ಲ ಅನ್ನುವಂಥದ್ದನ್ನು ರಾಜು ಗೌಡ ಅವರು ಸ್ಪಷ್ಟನೆಯನ್ನು ಆ ವೇದಿಕೆ ಮೇಲೆ ಕೊಟ್ಟಿರುವಂಥದ್ದು. ಅದರಲ್ಲೂ ಸಹ ಸುದೀಪ್ ಅವರು ನಾವು ಯುದ್ಧಕ್ಕೆ ರೆಡಿ ಅಂತ ಹೇಳಿರುವಂತಹ ಮಾತು, ಜೊತೆಗೆ ಥಿಯೇಟರ್ ಹೊರಗಡೆ ಮತ್ತೊಂದು ಪಡೆ ಸಿದ್ಧವಾಗಿದೆ ಅಂತ ಹೇಳಿರೋದು ಎಲ್ಲೋ 45 ಸಿನಿಮಾಗೆ ಅದು ಕನೆಕ್ಟ್ ಆಗಿರಬಹುದು. ಆದರೆ ದರ್ಶನ್ ಅವರ ಅಭಿಮಾನಿಗಳ ಅಲ್ಲ ಅನ್ನುವಂಥದ್ದು ಒಂದು ವರ್ಗದವರು, ನೆಟ್ಟಿಗರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಿರುವಂಥದ್ದು. ಅಂದರೆ ಯಾವ ರೀತಿ ಇಲ್ಲಿ ಸುದೀಪ್ ಅವರು ನ್ಯೂಟ್ರಲ್ ಆಗಿ ಯಾವ ಕಡೆ ಇರಬೇಕು ಅನ್ನೋವಂಥದ್ದು ಅವ್ರಿಗೂ ಏನು ತಿಳಿತೋ ಇಲ್ವೋ, ಅಥವಾ ಏನನ್ನ ಅವರು ಹೇಳಕ್ಕೆ ಹೊರಟಿದ್ರು, ಕ್ಲಾರಿಟಿ ಮಾಡಕ್ಕೆ ಹೊರಟಿದ್ರು ಅನ್ನುವಂಥದ್ದು ಈ ಕಡೆ ದರ್ಶನ್ ಅವರ ಅಭಿಮಾನಿಗಳು ಯಾಕೆ ನಮಗೇ ಹೇಳ್ತಿದ್ದಾರೆ ಅನ್ಕೋತಿದ್ದಾರೆ. ಅದು ಸಹ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದು ಪಡೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಗಜ ಪಡೆನೆ, ನಿಮ್ಗೆ ಹೇಳಕ್ಕೆ ಧೈರ್ಯ ಇಲ್ಲ ಅನ್ನುವಂಥದ್ದು ಒಂದಷ್ಟು ಕಾಮೆಂಟ್ ಇರ್ಬೋದು. ಜೊತೆಗೆ ದರ್ಶನ್ ಅವರ ಹೆಸರಿನಲ್ಲಿ ಒಂದಷ್ಟು ಅಕೌಂಟ್ಗಳಿರ್ಬೋದು, ಅದರಲ್ಲಿ ದರ್ಶನ್ ಅವರ ಅಭಿಮಾನಿಗಳಂತ ಹೇಳ್ಕೊಂಡು ಕಾಮೆಂಟ್ ಮಾಡ್ತಿರುವಂಥದ್ದು, ಈ ರೀತಿ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಚರ್ಚೆ ಆಗ್ತಿದೆ, ಗೊಂದಲ ಕೂಡ ಇರುವಂಥದ್ದು. ಆದರೆ ಯಾವುದೇ ರೀತಿಯಾಗಿ ಡಿ ಕಂಪನಿ ಅನ್ನುವಂಥದ್ದು ಒಂದು ಅಕೌಂಟ್ ಮಾತ್ರ ಈಗ ದರ್ಶನ್ ಅವರ ಅಭಿಮಾನಿಗಳಿಗೆ ಅದು ಬಹಳಷ್ಟು ಕನೆಕ್ಟ್ ಆಗುತ್ತೆ. ಹೀಗಾಗಿ ಆ ಅಕೌಂಟ್ನಿಂದ ಏನಾದರೂ ಅಧಿಕೃತ ಮಾಹಿತಿ ಬಂದರೆ ಮಾತ್ರ
ಇದನ್ನ ಸೀರಿಯಸ್ ಆಗಿ ತಗೋಬಹುದು. ಅದರ ಬದಲಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ದರ್ಶನ್ ಅವರ ಹೆಸರು ಹಾಳು ಮಾಡುವಂಥದ್ದು ಕೂಡ ನಡೀತಾ ಇರುವಂಥದ್ದು. ಥ್ಯಾಂಕ್ ಯು ಕೀರ್ತಿ ಡೀಟೇಲ್ಸ್ಗೆ. ಸುದೀಪ್ ಅವ್ರನ್ನ ಅಬ್ಸರ್ವ್ ಮಾಡಿರೋರಿಗೆ ಗೊತ್ತಿರುತ್ತೆ, ಬಹಳ ಮೆಚೂರ್ಡ್ ಮೈಂಡ್ ಸೆಟ್ ಅವ್ರದ್ದು ಅಂತ. ದರ್ಶನ್ ಅವರು ಒಳಗಿದ್ದಾಗ ಅವ್ರ ಅಭಿಮಾನಿಗಳಿಗೆ ಹಿಂಗೆ ಟಾಂಗ್ ಕೊಡ್ತಾರೆ, ಇಲ್ಲ ಆ ರೀತಿಯ ಮನಸ್ಥಿತಿ ಅವ್ರಿಗೆ ಇಲ್ಲವೇ ಇಲ್ಲ. ಎಷ್ಟೋ ಸಲ ಸಪೋರ್ಟ್ ಕೂಡ ಮಾಡ್ಕೊಂಡು ಮಾತಾಡಿದ್ದಾರೆ. ಬಟ್ ಅಭಿಮಾನಿಗಳು ಈ ಕಿತ್ತಾಟವನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ಸೂಕ್ತ